ನಮ್ಮ ಸಮಾಜವನ್ನ ನಾಶಪಡಿಸುತ್ತಿದ್ದಾರೆ. ನೆತಾನ್ಯಹು ವಿರುದ್ಧ ಇಸ್ರೇಲ್ನಲ್ಲಿ ಭಾರೀ ಪ್ರತಿಭಟನೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಹು ನೇತೃತ್ವದ ಸರ್ಕಾರದ ವಿರುದ್ಧ ಶನಿವಾರ ರಾತ್ರಿ ಟೆಲ್ ಅವೀವ್ನಲ್ಲಿ ಸಾವಿರಾರು ಜನ ಪ್ರತಿಭಟನೆ ನಡೆಸಿದ್ದಾರೆ. ನೆತಾನ್ಯಹು ನಮ್ಮ ಸಮಾಜವನ್ನ ಒಳಗಿನಿಂದಲೇ ನಾಶಪಡಿಸುತ್ತಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಅಮೆರಿಕದೊಂದಿಗೆ ಇಸ್ರೇಲ್ನ ಸಂಬಂಧಗಳನ್ನು ಅವರು ದುರ್ಬಲಗೊಳಿಸುತ್ತಿದ್ದಾರೆ. ಈ ಕಾರಣದಿಂದಲೇ ನಾವು ಪ್ರತಿ ವಾರ ನಡೆಯುವ ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಾ ಇರೋದಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹೋರಾಟಗಾರ್ತಿ ರಫೇಲ್ ಫೀನಾ ಹೇಳಿದ್ದಾರೆ. ಅಕ್ಟೋಬರ್ 7ರಂದು ನಡೆದ ಘಟನೆಗಳು ಹಾಗೂ ಆ ನಂತರದ ಬೆಳವಣಿಗೆಗಳ ಬಗ್ಗೆ ಈ ಸರ್ಕಾರ, ಮುಂದಿನ ಸರ್ಕಾರವು ಸಮಗ್ರ ತನಿಖೆ ನಡೆಸಬೇಕು, ನಮಗೆ ಉತ್ತರ ಸಿಗಬೇಕು ಅಂತ ಅವರು ಹೇಳಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆ ಲೀ ಹಾಫ್ಮನ್ ಅಗೀವ್ ಅವರು ಅಕ್ಟೋಬರ್ 7ರಂದು ಮತ್ತು ಅದರ ನಂತರ ನಡೆದ ಯುದ್ಧದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡ ಕುಟುಂಬಗಳಿಗೆ ಬೆಂಬಲ ಸೂಚಿಸೋಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತೋರ್ವ ಪ್ರತಿಭಟನಾಕಾರ ಟೈಮ್ ಟ್ರಿವಾಕ್ಸ್ ಅವರು ಲೆಬನಾನ್ ಹಾಗೂ ಇರಾನ್ ವಿರುದ್ಧ ಯುದ್ಧ ಆರಂಭಿಸುವಲ್ಲಿ ಇಸ್ರೇಲ್ ತಪ್ಪುಗಳನ್ನ ಮಾಡಿದೆ ಅಂತ ಟೀಕಿಸಿದ್ರು. ನೇತಾನ್ಯಹು ದೇಶದ ಹಿತಕ್ಕಿಂತ ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ, ವಿಶೇಷವಾಗಿ ಜೈಲಿನಿಂದ ತಪ್ಪಿಸಿಕೊಳ್ಳೋಕೆ ಈ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ.